ಏಳು ಕಡಲ ಒಡಲಾಗ ಅಡಗಿ ಕೂತಾಕಿ ಮಹಾಲಕುಮಿ ಹಾಲ ಕಡಲ ಉಡಿಯಾಗ ಬೆಡಗಿ ಹರಸಾಕಿ ವರದ ಲಕುಮಿ ಏಳು ಕಡಲ ಒಡಲಾಗ ಅಡಗಿ ಕೂತಾಕಿ ಮಹಾಲಕುಮಿ ಹಾಲ ಕಡಲ ಉಡಿಯಾಗ ಬೆಡಗಿ ಹರಸಾಕಿ ವರದ ಲಕುಮಿ. ಹಲೋ ನಮಸ್ಕಾರ, ಹೆಂಗದಿರಿ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಭಾಳ ಆರಾಮದೀನಿ. ಇವತ್ತು ನಾನು ಒಂದು ಪೇಂಟಿಂಗ್ ಮಾಡಿದೆ. ನಿನ್ನೆ ಒಂದು ವಿಡಿಯೋದೊಳಗೆ ನಾನು ತೋರಿಸಿದ್ದೆ, ಒಂದು ಪೇಂಟಿಂಗ್ ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡ್ಸ್ಗೆ ಕೊಡಬೇಕು ಅಂಥೇಳಿ ಅಂತಂದಿದ್ದೆ. ಅದನ್ನು ನಾನು ಐಡಿಯಾನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಇದನ್ನು ಮಾಡಿದೆ. ಅದನ್ನು ಬೇಡ ಅಂಥೇಳಿ ನಮ್ಮ ತಂಗಿ ಕೇರಳ ಮುರಲ್ ಮಾಡೋಕ್ಕೆ ಅದು ಬೇಡ ಅಂದ್ಲು. ಆಯಿತು ಅಂಥೇಳಿ ಮತ್ತೆ ಕೇರಳ ಮುರಲ್ ಪೇಂಟಿಂಗ್ ಇವತ್ತು ಬೆಳಗ್ಗೆಯಿಂದ ಕುತ್ಕೊಂಡು ಮಾಡಿದೆ. ಇವತ್ತು ಎಷ್ಟು ಲೇಟ್ ಆಯಿತು ಪೇಂಟಿಂಗ್ಸ್ ಎಲ್ಲ ಮಾಡಲಿಕ್ಕೆ. ಫಸ್ಟ್ ನಾನು ಭಾಳ ಕ್ವಿಕ್ಕಾಗಿ ಮಾಡ್ತಿದ್ದೆ. ಇವತ್ತು ಇಷ್ಟು ಸ್ಲೋ ಆಯ್ತಲ್ಲ, ನಾನು ಒಂದು ಲೈನ್ ತೊಗೋಬೇಕಂದ್ರೂ ಎಷ್ಟು ಸ್ಲೋ ಆಗಾಕತ್ತಿತ್ತಂದ್ರೆ, ಯಾಕಂದರೆ ಸರಿ ಕಾಣ್ತಾನೆ ಇದ್ದಿದ್ದಿಲ್ಲ. ಅದು ಸಮೀಪ ಒಂದು ಚಸ್ಮಾ ಬಂದೈತಿ, ಸಮೀಪದಿಂದ ನೋಡ್ಬೇಕಂದ್ರೆ ಒಂದು, ದೂರದಿಂದ ನೋಡ್ಬೇಕಂದ್ರೆ ಒಂದು. ಸೊ ಹೀಗಾಗಿ ಭಾಳ ಗೊಂದಲ ಆಗಾಕತ್ತಿತ್ತು ಪೇಂಟಿಂಗ್ಸ್ ಎಲ್ಲ ಮಾಡ್ಬೇಕಾದ್ರೆ. ಎಷ್ಟು ಕೇರ್ಫುಲ್ಲಾಗಿ ಎಷ್ಟು ಸ್ಲೋ ಆಗಿ ಮಾಡೀನಂದ್ರೆ ಅಷ್ಟು ಸ್ಲೋ ಮಾಡೀನಿ. ಇವತ್ತು ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ಏನಾರು ಅಕಸ್ಮಾತ್ ಹಾಬೀಸ್ ಎಲ್ಲ ಇತ್ತಂದ್ರೆ ಲೈಫ್ ಒಳಗೆ ಮೊದಲು ಅದನ್ನು ಮಾಡೋಣ ಇದನ್ನು ಮಾಡೋಣ ಆಮೇಲೆ ಮಾಡಿದ್ರೆ ಆಯ್ತು ಅಂತಂದ್ರೆ ಆಗೋದೇ ಇಲ್ಲ. ಅದಕ್ಕೆ ನನಗೆ ಅನ್ಸುತ್ತೆ, ನಿಮ್ಗೇನಾರ ಹಾಬೀಸ್ ಇತ್ತಂದ್ರೆ ಅದನ್ನು ಯೂಸ್ಫುಲ್ಲಾಗಿ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲರಿಗೂ ಎಲ್ಲ ಸ್ಕಿಲ್ಸು ಎಲ್ಲರ ಕಡೆ ಇರೋದಿಲ್ಲ. ನನ್ನಂಗೆ ವರ್ಷಕ್ಕೊಮ್ಮೆ ಒಂದು ಪೇಂಟಿಂಗ್ ಎಲ್ಲ ಮಾಡೋದು, ಇಲ್ಲ ವರ್ಷಕ್ಕೊಮ್ಮೆ ನೀವು ಇದು ಮಾಡೋದು ಮಾಡಬೇಡಿ. ಸ್ವಲ್ಪ ಟೈಮ್ ಮಾಡಿಕೊಂಡು ನಿಮ್ಮ ಹಾಬೀಸನ್ನೆಲ್ಲ ನೀವು ಕಂಟಿನ್ಯೂ ಇಟ್ಕೋರಿ. ಸೊ ಇದು ಹೆಂಗೈತಿ ನೋಡಿರಿ, ನಮ್ಮ ಕಡೆ ಫ್ರೇಮ್ ಊರಲ್ಲಿ ನಾನು ನೋಡಿದ್ದು ಫಸ್ಟ್ ಇಂಡಿಯಾದೊಳಗೆಲ್ಲ ನಾನು ನೋಡಿದ್ದಂದ್ರೆ ಗಾಜಿನ ಫ್ರೇಮ್ ಇರ್ತಿತ್ತಲ್ಲ. ಸೊ ಇದು ಹೆಂಗೈತಂದ್ರೆ, ಸೊ ನಾನು ಇದನ್ನು ಫ್ರೇಮ್ ರೆಡಿ ತಂದೀನಿ ಇಲ್ಲಿ ತೋರಿಸ್ಲಿಕ್ಕೆ ನನಗೆ. ಸೊ ಇದು ಫೋಟೋ ಫ್ರೇಮ್. ಸೊ ಇದನ್ನು ನಾನು ಒಂದು ರಟ್ ಮೇಲೆ ಈ ರೀತಿ ಮಾಡೀನಿ. ಆಮೇಲೆ ಇದಕ್ಕೆ ಏನೈತಂದ್ರೆ, ಇದು ಪ್ಲಾಸ್ಟಿಕ್, ಇದು ಪ್ಲಾಸ್ಟಿಕ್ಕಿಗೆ ಹಿಂಗೆ ಫ್ರೇಮಿಗೆ ನಾನು ಪ್ಲಾಸ್ಟಿಕ್ ಹಾಕಿ ಸೊ ಈಗ ಹಾಕೋದು. ಹಿಂಗೆ ಹಾಕಿದರೆ ಫ್ರೇಮ್ ನಮ್ದು ರೆಡಿ. ಭಾಳ ಹಗುರನೂ ಐತಿ, ಗೋಡೆಗೆಲ್ಲ ಹಾಕಲಿಕ್ಕೆ ಭಾಳ ಹಗುರು ಐತಿ, ಮತ್ತು ಸೇಫ್ ಐತಿ. ಬಿದ್ದರೆ ಗಾಜು ಬಡೀತು ಹಂಗೆ ಹಿಂಗೆ ಅಂತೇನಿಲ್ಲ, ಮತ್ತು ಚಲೋ ಅನ್ನಿಸ್ತು ನಂಗೆ. ಸೊ ನಾನು ಭಾಳ ದಿನ ಆದಮೇಲೆ ಪೇಂಟಿಂಗ್ ಮಾಡ್ತೀನಿ ಅಂತ ಹೇಳಿದ್ನಿಲ್ಲ ಇದನ್ನು. ಸೊ ಇವತ್ತು ಲಕ್ಷ್ಮಿ ಮೇಲೆ ನಾನೊಂದು ಹಾಡ ಕೂಡ ಹಾಡಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಬಾತ್ರೂಮ್ ಸಿಂಗರ್ ಅಂತಾರಲ್ಲ ಆ ರೀತಿ ಮನೆಯೊಳಗೆ ಯಾವಾಗಲೂ ಹಾಡ್ಕೊತ ಇರ್ತೀನಿ, ಹಾಡ ಕೇಳ್ಕೊತ ಇರ್ತೀನಿ, ಕೆಲಸದಲ್ಲೂ ಹಾಡ್ಕೊತಾನೆ ಇರ್ತೀನಿ, ಹಾಗೆಲ್ಲ ಮಾಡ್ತೀನಿ. ಆದರೆ ಪ್ರೊಫೆಷ್ನಲ್ ಸಿಂಗರ್ ಹಂಗಂತೇನಿಲ್ಲ. ಆದರೆ ಇವತ್ತೇನೋ ಭಾಳ ಚಲೋ ಅನಿಸ್ತೈತಿ. ಭಾಳ ದಿನ ಆದ್ಮೇಲೆ ಪೇಂಟಿಂಗ್ ಮಾಡಿದ್ದಕ್ಕೆ ಲಕ್ಷ್ಮಿ ಫೋಟೋ ಮಾಡಿದ್ನೆಲ್ಲ ಪೇಂಟಿಂಗ್. ಸೊ ಲಕ್ಷ್ಮಿ ಮೇಲೇ ಒಂದು ಹಾಡೈತಿ, ಇವತ್ತು ಅದನ್ನು ಹಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಏಳು ಕಡಲ ಒಡಲಾಗ ಅಡಗಿ ಕೂತಾಕಿ ಮಹಾಲಕುಮಿ ಹಾಲ ಕಡಲ ಉಡಿಯಾಗ ಬೆಡಗಿ ಹರಸಾಕಿ ವರದ ಲಕುಮಿ. ಏಳು ಕಡಲ ಒಡಲಾಗ ಅಡಗಿ ಕೂತಾಕಿ ಮಹಾಲಕುಮಿ ಹಾಲ ಕಡಲ ಉಡಿಯಾಗ ಬೆಡಗಿ ಹರಸಾಕಿ ವರದ ಲಕುಮಿ. ಮುತ್ತು ರತ್ನ ಬಂಗಾರ ಬೆಳ್ಳಿ ನೆಲ ನೀರಿನ್ಯಾಗ ಬೆರೆಸಿ, ಮುತ್ತು ರತ್ನ ಬಂಗಾರ ಬೆಳ್ಳಿ ನೆಲ ನೀರಿನ್ಯಾಗ ಬೆರೆಸಿ, ಕೈ ಕೆಸರಿನಾಗ ಹೊಸ ಬೆಣ್ಣೆ ಕಡೆದ ಉಡಿಯಾಗ ಕಂಪಸೂಸಿ, ಕೈ ಕೆಸರಿನಾಗ ಹೊಸ ಬೆಣ್ಣೆ ಕಡಿದ ಉಡಿಯಾಗ ಕಂಪಸೂಸಿ. ಏಳು ಕಡಲ ಒಡಲಾಗ ಅಡಗಿ ಕೂತಾಕಿ ಮಹಾಲಕುಮಿ ಹಾಲ ಕಡಲ ಉಡಿಯಾಗ ಬೆಡಗಿ ಹರಸಾಕಿ ವರದ ಲಕುಮಿ. ಕಣ್ಬಿಟ್ಟ ಆಟ ನಮ್ಮ ಕಡಿ ನೋಟ ಹವಳಾಗತೆನೆ ಸುರಿಸಿ, ಕಣ್ಬಿಟ್ಟ ಆಟ ನಮ್ಮ ಕಡಿ ನೋಟ ಹವಳಾಗತೆನೆ ಸುರಿಸಿ, ಕಾದೇವಿ ಕಾಲ ಕಾಲಕ್ಕ ಹಿಂಗ ಅಡಿಮುಡಿ ನಿನಗ ಹಾಸಿ, ಕಾದೇವಿ ಕಾಲ ಕಾಲಕ್ಕ ಹಿಂಗ ಅಡಿಮುಡಿ ನಿನಗ ಹಾಸಿ. ಏಳು ಕಡಲ ಒಡಲಾಗ ಅಡಗಿ ಕೂತಾಕಿ ಮಹಾಲಕುಮಿ ಹಾಲ ಕಡಲ ಉಡಿಯಾಗ ಬೆಡಗಿ ಹರಸಾಕಿ ವರದ ಲಕುಮಿ. ಏಳು ತಾಯಿ ಹಂಗಿಲ್ದ ಹುಡುಗಿ ನಿನಗಂತ ಕೊರಗತೀವಿ, ಏಳು ತಾಯಿ ಹಂಗಿಲ್ದ ಹುಡುಗಿ ನಿನಗಂತ ಕೊರಗತೀವಿ,
ನಿನ ಹರಕೆ ಕೋರಿ ಮುಂಜಾನೆ ಸಂಜೆ ಆರುತಿ ಬೆಳಗತೀವಿ. ನಿನ ಹರಕೆ ಕೋರಿ ಮುಂಜಾನೆ ಸಂಜೆ ಆರುತಿ ಬೆಳಗತೀವಿ. ಏಳು ಕಡಲ ಒಡಲಾಗ ಅಡಗಿ ಕೂತಾಕಿ ಮಹಾಲಕುಮಿ. ಹಾಲ ಕಡಲ ಉಡಿಯಾಗ ಬೆಡಗಿ ಹರಸಾಕಿ ವರದಲಕುಮಿ. ಹಾಲ ಕಡಲ ಉಡಿಯಾಗ ಬೆಡಗಿ ಹರಸಾಕಿ ವರದಲಕುಮಿ. ಸೊ ಇದು ನಮ್ಮ ತಾಯಿಯವ್ರು ಹಾಡ್ತಾ ಇರೋ ಹಾಡು. ನನಗಿದು ಭಾಳ ಚಲೋ ಅನ್ನಿಸ್ತೈತಿ. ಯಾವಾಗಲೂ ಹಾಡ್ಕೊತ ಇರ್ತಿರ್ತೀನಿ ಇವಾಗ. ಇವತ್ತು ಏನೋ ಪೇಂಟಿಂಗು ಮಾಡಿದೆ, ನನಗೆ ಲಕ್ಷ್ಮೀದ ಪೇಂಟಿಂಗ್ ಮಾಡಿದೆ. ನನಗೆ ಭಾಳ ಚಲೋ ಅನ್ಸಾತಿತ್ತು. ಇವತ್ತು ಅದು ಹಾಡ್ಕೊತನೇ ಪೇಂಟಿಂಗ್ ಮಾಡೀನಿ. ಬೆಳಗ್ಗೆಯಿಂದ ಹಾಡ್ಕೊತನೇ ಇದ್ದೆ ಅದನ್ನೇ. ಸೊ ನನ್ನ ಪೇಂಟಿಂಗು ತೋರಿಸಿದ್ರಾಯ್ತು, ಇವತ್ತು ನಾ ಹಾಡನ್ನು ಕೂಡ ಹಾಡಿದ್ರಾಯ್ತು ಅಂತ ಅಂದ್ಕೊಂಡು ಇವತ್ತು ನಾನು ನಿಮಗೆ ಹಾಡನ್ನು ಕೂಡ ಹಾಡಿ ತೋರಿಸಿದೆ. ಸೊ ನನ್ನ ಪೇಂಟಿಂಗ್ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಯಾವ್ಯಾವ ಹಾಬೀಸ್ ಅದಾವಂತ ಕಮೆಂಟ್ ಮಾಡಿ. ನನ್ನ ಹಾಡೆಲ್ಲ ಹೆಂಗಿತ್ತು ಅನ್ನೋದನ್ನು ಕೂಡ ನನಗೆ ತಿಳಿಸಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್.